ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಐಶ್ ರೈಡರ್. ಹಾಗೆ ನನ್ನ ಹೆಸರು ಮೋನಿಶ್. ಮತ್ತು ತುಂಬ ದಿನಗಳಿಂದ ಏನು ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಮಾನ್ಸೂನ್ ರೈಡ್ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ನನ್ನ ಮೊದಲನೇ ಹೆಜ್ಜೆ ಇಡ್ತಾಯಿದ್ದೀನಿ. ಸೊ ಹಾಗೆ ಗೋಪುರ ಇಸ್ಕೊಂಡಿದ್ದೀನಿ. ಸೊ ಗೋಪುರ ಇಸ್ಕೊಂಡಿರೋದು ಇದು ಹೊಸ ಅಂದರೆ ವೀಡಿಯೋ ಸ್ವಲ್ಪ ಚೆನ್ನಾಗೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಮಾನ್ಸೂನ್ ರೈಡು ಏನು, ಸೊ ಎಷ್ಟು ದಿನ ಬನ್ನಿ. ಮತ್ತು ತಿರ್ಗಾ ಇದು ನನ್ನ ಮೊದಲನೇ ಸೀಸನ್ನು. ಸೊ ಸೀಸನಿಂದ ಸ್ಟಾರ್ಟ್ ಮಾಡೋಣ, ಮಾನ್ಸೂನ್ ಸೀಸನ್ ಅಂತ ಹೇಳಿ. ಸೊ ಎಪಿಸೋಡ್ ಕಡೆಯಿಂದ ಬರುತ್ತೆ. ಮತ್ತು ಹಾಗೆ ಮಸ್ತಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಚಿಲ್ಲಾಗಿ ಹೋಗೋದಷ್ಟೇ. ಮಾನ್ಸೂನ್ ಸೀಸನ್ ಅಂತ ಅಂದ್ಬಿಟ್ಟು ಮಳೆದೆಲ್ಲ ಹೋಗಿದರೆ ಇರೋಕ್ಕಾಗತ್ತಾ? ಆಲ್ರೆಡಿ ಮಳೆ ಬರ್ತಾಯಿದೆ. ಸೊ ಈಗ ಟೈಮ್ ಆಗಿದೆ 3 ಗಂಟೆ ಆಗಿರಬೇಕೇನಪ್ಪ, ಇಲ್ಲ 2:15. ಸೊ 3:30 ಅಷ್ಟೊತ್ತಿಗೆಲ್ಲ ಬರಬೇಕು ಅಂದ್ಕೊಂಡಿದ್ವಿ. ಫೋನ್ ಮಾಡಿದ ಶಿಷ್ಯ ಫೋನ್ ಹಾಕ್ತೀನಿ. ಹೇಳು ಗುರು. ಇಲ್ಲೂ ಮಳೆ ಬರ್ತಿದೆ ಗುರು, ಅದಕ್ಕೆ ಮಾನ್ಸೂನ್ ಹೇಳೋದು. ಹಾಕೋ ಜಾಕೆಟೆಲ್ಲ ಹಾಕೋ. ಎಲ್ಲಿ ಮೀಟ್ ಮಾಡೋದು ಅಂದ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಫೋನ್ ಬಂತು. ಸೊ ಬನ್ನಿ ಹೊರಡೋಣ. ಮತ್ತು ತಿರ್ಗಾ ಇಲ್ಲೊಂದು ಬ್ಯಾಗ್ ಇದೆ, ಇಲ್ಲೊಂದು ಬ್ಯಾಗು, ಹೆಲ್ಮೆಟ್ಟು, ಮಿಕ್ಕಿದೆಲ್ಲ, ಮತ್ತು ರೈನ್ ಕೋಟ್ ಇಲ್ಲಿ ಬಿಸಾಕಿದ್ದೀನಿ, ಮತ್ತು ಇಲ್ಲೊಂದು ಬ್ಯಾಗು. ಸೊ ಬನ್ನಿ, ಎಲ್ಲ ರೆಡಿಯಾಗಿದೆ. ಸೆಟ್ ಫಾರ್ ರೈಡ್. ಅದು ಎತ್ಕೊಬೇಕಾ ಬೇಡ ಅಂತ ಗೊತ್ತಾಗ್ತಾಯಿಲ್ಲ, ನೋಡೋಣ. ಅದು ಅಲ್ಲೇ ಇದ್ಬಿಡಲಿ. ಸೊ ಬನ್ನಿ ಹೋಗೋಣ ಗುರು. ದಯವಿಟ್ಟು ಕಾಪಾಡ್ರಿ, ಮನೆ ಕಡೆ ಹುಷಾರು. ಸೊ ಬನ್ನಿ ಹೊರಡೋಣ. ದಯವಿಟ್ಟು ಕಾಪಾಡಮ್ಮ. ಅಪ್ಪ ಅಮ್ಮ ದಯವಿಟ್ಟು ಕಾಪಾಡಿ. Finally, the monsoon ride has been started. ಮಸ್ತ್ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಎಲ್ಲ ಒಳ್ಳೆಯದಾಗಲಿ. ಆಲ್ರೆಡಿ ಬಂದು ವಾಡದ ನಿಂತಿದೆ, ತಣ್ಣಗೆ ಹೋಗ್ರಪ್ಪ ಅಂತ ಮಳೆ. ಸೊ ಈಗ ಟೈಮ್ ಬಂದ್ಬಿಟ್ಟು 3:30 ಆ್ಯಕ್ಚುಲಿ ಪ್ಲ್ಯಾನಿಂಗ್ ಇದ್ದಿದ್ದು ಬಂದು 3 ಗಂಟೆಗೆ ಬೆಂಗಳೂರು ಬಿಡಬೇಕು ಅಂತ. ಸರಿ, ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗಲಿ ಅಂತಂದರೆ ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ಲು, ಫುಲ್ಲು ಲೈಟಿಂಗ್ಸ್ ಇರುತ್ತೆ. ಸೊ ನೋಡ್ಬೋದು ನೀವು ಇದು ಬಿಲ್ಡಿಂಗು. ಬೆಳಗ್ಗೆ ನೋಡಿ ಎಂಥ ಸೀನ್ ಆಗೈತೆ. ನನ್ನ ಗಾಡಿ ಪೆಟ್ರೋಲ್ ಖಾಲಿ ಆಗೈತೆ, ಎಲ್ಲೂ ಪೆಟ್ರೋಲ್ ಪಂಪ್ ಓಪನ್ ಇಲ್ಲ. ನಾನು ನಿನ್ನೆ ಹಾಕ್ಸ್ಕೊಂಡಿದ್ದೆ ಅಂದ್ಕೊಂಡೆ, ನೋಡಿದ್ರೆ ನಿನ್ನೆ ಹಾಕ್ಸ್ಕೊಂಡು ಜಲ್ದಿ ಖಾಲಿ ಆಗೋಯ್ತಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. 1-2-3 ರೌಂಡ್ ಹೊಡೆದಿದ್ದೀನಿ, ಆದರೂ ಹೆಂಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಗಣೇಶನ ದೇವಸ್ಥಾನದ ಮುಂದೆ ಇಟ್ಬಿಟ್ಟು ಫುಲ್ಲು ಪೂಜೆ ಗೀಜೆ ಎಲ್ಲ ಮಾಡಿಸಿ, ದೇವರೇ ಏನೋ ತೊಂದರೆ ಕೊಡಬೇಡಪ್ಪ ಅಂತ ಅಂದ್ಕೊಂಡು ಹುಷಾರಾಗಿ ಬರೋಣ ಅಂತ ಅಂದ್ಬಿಟ್ಟು ಏನೋ ಮಾಡಿಸ್ತಾನೆ ನಮ್ಮವನ್ನೆಲ್ಲ. ನಿಂಬೆಣ್ಣೆಲ್ಲ ತುಳಿಸ್ತವನೆ. ಸೊ ನಮ್ಮ ಒಂದು ರೇನ್ಬೋ, ನಂದು ಲೂಸಿ, ಎರಡೂ ನಿಂತೈತೆ. ರೂಬಿ ಅಲ್ಲ ಕಣ, ಲೂಸಿ. ನೀನು ಹೇಳಿದ್ದೆಲ್ಲ ಇಕ್ಕೋದ್ರೆ ಅಷ್ಟೇ ಓಡಿಸ್ಕೊಂಬಂದು ಹೊಡಿತಾರೆ. ತಗೋ, ಐತೆ. ದೇವ್ರೇ ಕಾಪಾಡಪ್ಪ. ಹುಷಾರಾಗಿ ಬರಲಿ. ತಗೊಂಬಚ್ಚ. ಅಪ್ಪ ಗಣೇಶ ದಯವಿಟ್ಟು ಕಾಪಾಡಪ್ಪ. ಜೈ ಗಣೇಶ ಕಾಪಾಡಪ್ಪ. ಸೊ ಈಗ 5:20 ಟೈಮು.
ಈಗ ಗುರುಗುಂಟೆ ಪಾಳೆ ಬಿಟ್ಟಿದ್ದೀವಪ್ಪ. ಸ್ವಾಮಿ 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 ಅಂತ ಇಂತ ಏನೋ ಒಂದು ಸರ್ಕಸ್ ಮಾಡಿ ಹೊರಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಬೆಂಗಳೂರು ಮುಂಬೈ ಹೈವೇ. ಹೋಗ್ಬೋದಣ್ಣ? ಹೋಗ್ಬೋದು, ಕಾರುಗಳಿಗೆ ಜಾಗ ಇದೆ. ಕಾರುಗಳಿಗೆ ಜಾಗ ಇದೆ, ಟೂ ವೀಲರ್ಗೆ ಜಾಗ ಇದೆ. ನಿದ್ದೆ ಮಾಡ್ಕೊಂಡು ಓಡಿಸ್ತಾವ ನೀನು. ಬ್ಯಾಗ್ ಐತೆ ನಿಂದು, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಮುಂದೆ ಫಾಗ್ ನೋಡಿ ಹೆಂಗೈತಲ್ಲಿ ಬೆಟ್ಟದ ಮೇಲೆ. ಬೆಟ್ಟ, ಬೆಟ್ಟದಲ್ಲಿ ಮೋಡ, ಮೋಡದ ಮೇಲೆ ಪರವಾಗಿಲ್ಲ ಗುರು, ಕ್ಲಿಯರ್ ಐತೆ, ಕ್ಲೌಡ್ ಕ್ಲಿಯರ್ ಐತೆ. ಏನ್ ಮಳೆ ಬೀಳ ಬರಂಗಿಲ್ಲ ಅನ್ಸುತ್ತೆ ಇವತ್ತು. ಸೊ ಇವಾಗ ತಾನೇ ಮಸ್ತಾಗಿ ಟೀ ಹಾಕ್ಕೊಂಡ್ವಿ. ಟೀ ಹಾಕ್ಕೊಂಡು ಈಗ ಪ್ರೆಸೆಂಟ್ ತುಮಕೂರಲ್ಲಿದೆ, ತುಮಕೂರು ಟೋಲಲ್ಲಿದ್ದೀವಿ. ಟೈಮ್ ಎಷ್ಟಾಯ್ತಪ್ಪ? 6:30. ಸೊ ಸೂರ್ಯಜಿ ಅವ್ರು ಬಂದುಬಿಟ್ಟವ್ರು ಆಲ್ರೆಡಿ. ನಮ್ಮ ಫೋಟೋ ಶೂಟ್ ಅನ್ಕೊಂಡವನೆ. ಆಯ್ತಣ್ಣ? ನೋಡ್ಕೊಂಬರೋಣ. ಯಾರು ಗುರು ಇವರೆಲ್ಲ? ಮೇಲೆ ಮೇಲೆ ಬ್ರಿಡ್ಜ್ ಮೇಲೆ, ಬ್ರಿಡ್ಜ್ ಮೇಲೆ ರೈಟಿಗೆ ಬಂದ್ಬಿಡು. ರೈಟಿಗೆ ಬಾ, ಆಟ ಆಡಿಸ್ಕೊಂಬತ್ತವ ಅವ್ನು ಪಾಪ. ಅವ್ನು ಆಗಲ್ಲ ಅವ್ನ ಕೈಲಿ. ಹಿಂಗೋಗಲ್ಲ ಶಿವಮೊಗ್ಗಕ್ಕೆ, ಹಿರಿಯೂರ ಮೇಲೆ ಹೋಗ್ತೀವಿ ಶಿವಮೊಗ್ಗಕ್ಕೆ. ಯಾಕಂದರೆ ಈ ರೋಡು ತುಂಬ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಂತೆ. ಸೊ ಅದಕ್ಕೆ ಹಿರಿಯೂರಿಗೆ ಹೋಗ್ಬಿಟ್ಟು ಹಿರಿಯೂರಿಂದ ಹೋಗೋಣ ಅಂಥೇಳಿ ಪ್ಲ್ಯಾನಿಂಗು. ಈ ಕಡೆ ಆಮೇಲೆ ಹೋಗಿ ಮತ್ತೆ ತಿರ್ಗಾ ಲೇಟ್ ಆಗುತ್ತೆ. ಈ ಕಡೆನೂ ಅಂತಂದರೆ 25 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. 25 ಕಿಲೋಮೀಟ್ರ್ ಜಾಸ್ತಿ ಆದ್ರೂ ಸ್ವಲ್ಪ ಜಲ್ದಿ ಹೋಗ್ಬೋದು. ರೋಡ್ ಚೆನ್ನಾಗೈತೆ, ಪ್ರೆಷರ್ ಇರೋಲ್ಲ, ಅಷ್ಟೇ ಬೇಕಾಗಿರೋದು ನಮಗೆ. ಲಡಾಖಕ್ಕೆ ರೆಡಿ ಆಗ್ಬಿಡು ಮುಂದಿನ ವರ್ಷಕ್ಕೆ. ಮುಂದಿನ ವರ್ಷ ಜೂನ್ಗೆ ಗಾಡಿ ಹಾಕ್ಬೋದು ಗುರು, ಬಟ್ ಟ್ರೈನಿಗೆ ಗಾಡಿ ಹಾಕ್ಬೋದು. ವಾಣಿ ವಿಲಾಸ ಸಾಗರ ಡ್ಯಾಮು, ಕರೆಕ್ಟ್. ವಾಣಿ ವಿಲಾಸ ಸಾಗರ ಡ್ಯಾಮ್ ಐತೆ ಚಿತ್ರದುರ್ಗದಲ್ಲಿ. ಅದ್ರದಿರ್ಬೇಕು ಅದು. ಆಟೋ ಅಣ್ಣ ನೋಡ ಹೆಂಗಿಳಿತವನ್ಲೇ, ಹಠವಾದಿ. ಸೊ ಇಷ್ಟೊತ್ತಗೂ ಬಿಸಿಲಿದ್ದಿದ್ದು, ಈಗ ಮುಂದೆ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ಈಗ ಫುಲ್ಲು ಮೋಡ ಗಿಡ ಎಲ್ಲ ಐತೆ ಮುಂದೆ. ಅಪ್ಪ ಸ್ವಾಮಿ. ಯಾವ್ದು ಜಾತ್ರೆ ಕಾರು? ಇರೋ ಬರೋದೆಲ್ಲ ತುಂಬಿಸ್ಕೊಂಡು ಹೋಗ್ತಾನಲ್ಲ ಜಾತ್ರೆ ಕಾರು. ಇದು ನೋಡಿ ಮತ್ತೆ ಅಷ್ಟು ದೊಡ್ಡಾಗೈತೆ ವಿಂಗು, ಸೈಕಾಗೈತೆ. ಗೊತ್ತಿಲ್ಲ ಗುರು, ಆದ್ರೆ ಮುಂದೆ ಮಳೆ ಮಾತ್ರ ಸಖತ್ತಾಗೈತೆ. ಸೊ ನನ್ನ ಮಾನ್ಸೂನ್ ಡ್ರೈವಿಗೆ ಮೊದಲನೇ ಹನಿಗಳು ಬೀಳ್ತಾ ಇದ್ದಾವೆ. ಸೊ ನೋಡ್ಬೋದು ಮಳೆ ಸ್ಟಾರ್ಟ್ ಆಗೈತೆ. ಸೊ ಮಾನ್ಸೂನ್ ರೈಡ್ಗೆ ಎಲ್ಲ ಆದ್ಯತೆ ಕೊಡ್ತಾ ಐತೆ. ಕ್ರಿಸ್ಲಿಂಗ್ ಎಂಟ್ರಿ ಮಾಡ್ತು. ಮಚ್ಚ ನೆಂದೋಯ್ತು ಮಚ್ಚ ಬಟ್ಟೆ. ಸೊ ಸ್ನೇಹಿತರೆ, ಈಗ ಮಾತ್ರ ಬಿಸಿಲು ಮಳೆ ಮೋಡ ಅಂದ್ಕೊಂಡು ಆಡ್ಕೊಂಡಿದ್ದೀವಿ. ಸೊ ಹಿರಿಯೂರಿಗೆ ಇನ್ನೊಂದು 15 ಕಿಲೋಮೀಟ್ರ್ ಇದೆ. ನನಗೆ ಮುಂದೆ ವಿಂಡ್ ಮಿಲ್ ಕಾಣಿಸ್ತಾ ಇದೆ, ನಿಮಗೇನೋ ಗೊತ್ತಿಲ್ಲ ಕಾಣಿಸ್ತಾ ಇದೆ ಇಲ್ವೋ ಅಂತ. ಸಕ್ಕತ್ತಾಗೈತೆ, ಒಂಥರ ಮಜವಾಗೈತೆ. ಏನು ಮಚ್ಚ ಮಜಾ ಇಲ್ವಾ? ನಮ್ಮನ್ನು ಬರ್ತಾವನಲ್ಲಿ ಹಿಂದೆ.
ಯಾವಾಗಾದ್ರು ಮುಂದೆ ನಿನ್ನೂ ತೋರ್ಸೋಣ. ನಿನ್ನ ಟೂರಿಂಗ್ ಸೆಟಪ್ ತೋರಿಸಿಲ್ಲ ಅಂದ್ರೆ ಹೆಂಗೆ ಹೇಳು? ಹಾಂ, ಅವನು ಅದೇ ಕತೆ. ಸೊ ಈ ಕಡೆ ಇರೋದ್ರಲ್ಲಿ ನಂದಿದೆ ಇದು ಲಗೇಜು, ಆ ಕಡೆ ಎಲ್ಲ ಅವನದು ಲಗೇಜ್ ಇದೆ. ಮೇಲೆ ಸುಮ್ಮನೆ ಅದು ಎಕ್ಸ್ಟ್ರಾ ಇರಲಿ ಅಂತ ನಂದರಲ್ಲಿ ಬ್ಯಾಗಲ್ಲಿ, ಇನ್ನೊಂದು ಬ್ಯಾಗಲ್ಲಿ ಆಕ್ಸೆಸರೀಸ್ ಇದೆ, ಎಲೆಕ್ಟ್ರಾನಿಕ್ ಐಟಮ್ಸ್. ಊಟವಿದೆ. ಇದು ಹಳ್ಳಿಗಳ ಮೇಲೆ ಹೋಗ್ತೀವಿ, ಹೈವೇ ಹೋಗ್ತಾನೆ ಇರ್ತೀವಿ. ಅದೇ ಹಳ್ಳಿ ಮೇಲೆ ಹೋದರೆ ಒಂಥರ ಚೆನ್ನಾಗಿರುತ್ತೆ. ಪೆಟ್ರೋಲ್ ಇಲ್ಲ, ಅವನದ್ರಲ್ಲೂ ಇಲ್ಲ, ನಂದ್ರಲ್ಲೂ ಇಲ್ಲ. ಮುಂದೆ ಪೆಟ್ರೋಲ್ ಬಂಪಲ್ಲಿ ಪೆಟ್ರೋಲ್ ಹಾಕ್ಬೇಕು. ಇಲ್ಲ ಅಂತಂದರೆ ತಳ್ಳು ಸೀಸೆ ತಳ್ಳುದೇ, ಅವನದ್ರಲ್ಲೂ ಖಾಲಿ ಆಗಿಬಿಡುತ್ತೆ, ಅಂದ್ರಲ್ಲೂ ಖಾಲಿ ಆಗಿಬಿಡುತ್ತೆ ಅಷ್ಟೇ. ಒಂದೇ ಸತಿ ಅಟ್ ಎ ಟೈಮ್ ಇಬ್ಬರು ಒಂದೇ ಸತಿ ಖಾಲಿ ಆಗ್ಬಿಡ್ಬೇಕಂತೆ. ಮಸ್ತ್ ಕಾಮಿಡಿ ಇರುತ್ತೆ ಮಾತ್ರ. ಫುಲ್ ಟ್ಯಾಂಕು ಎಷ್ಟೈತೆ? 12 ಲೀಟ್ರ್ ಹಾಕಿ ಮಗ. 12 ಲೀಟ್ರು. 12 ಲೀಟ್ರ್ ಕಾರ್ಡ್ ಇದೆಯಾ? ಓಕೆ, ಹಂಗಂದ್ರೆ ಅಣ್ಣ ಕಾರ್ಡೇ ಬೇಕಣ್ಣ, ಇದೇನು ಬೇಡ. 12 ಲೀಟ್ರ್. ಹಾಂ, ಒಂದು ನಿಮಿಷ ಅಣ್ಣ, ಇದನ್ನು ತೆಗೆದುಬಿಡ್ತೀನಿ. ಸಿಂಗಲ್ ಲಾಕ್ ಮಾಡು. ಇದ್ರದ್ದು ಬಿಲ್ ಕೊಡು ಮಚ. ಇಲ್ಲಿ 1 ರೂಪಾಯಿ ಜಾಸ್ತಿ ಇಲ್ಲಿ. ಓ, ಬೆಂಗಳೂರು ರೂಪಾಯಿ 1 ರೂಪಾಯಿ. ಓಕೆ, ಡೀಲ್. ಹಾಂ, ಕೊಟ್ಬಿಡು ಮಗ. ಸೊ ಈಗ ತರೀಕೆರೆ ಮತ್ತು ತಿರ್ಗಾ ಹಿರಿಯೂರು ಮೇನ್ ರೋಡಲ್ಲಿದ್ದೀವಿ. ಇನ್ನು 100 ಕಿಲೋಮೀಟ್ರ್ ಇತ್ತು ತರೀಕೆರೆ. ಯಪ್ಪ ಸ್ವಾಮಿ. ತರೀಕೆರೆ 84 ಕಿಲೋಮೀಟ್ರ್ ಐತೆ, ಅಲ್ಲಿಂದ 100 ಕಿಲೋಮೀಟ್ರು. ಸೊ ಚಚ್ಕೊಂಡು ಹೋಗ್ತಾ ಇದ್ದೀವಿ ಒಂದು ರೇಂಜಲ್ಲಿ. 80, 75 ಆ ರೇಂಜಲ್ಲೇ ಚಚ್ತಾ ಇದ್ದೀವಿ. ಮಳೆ ಬಂದರೆ ಸ್ಲೋ ಡೌನ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಸ್ ಯೂಶುವಲ್ ಮಳೆ ಬಂದಾಗ ಸ್ವಲ್ಪ ಜಾಸ್ತಿ ಸ್ಲಿಪ್ಪರಿ ಇರುತ್ತೆ ರೋಡು, ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಫಸ್ಟ್ ರೈಡು ಪರವಾಗಿಲ್ಲ, ಸಖತ್ತಾಗೈತೆ, ಇಷ್ಟ ಆಯಿತು. ವೆದರು ಕೂಲಾಗೈತೆ, ಆ ಕಡೆ ಈ ಕಡೆ ವಿಂಡ್ ಮಿಲ್ ಐತೆ. ಇನ್ನೇನು ಬೇಕು ಹೇಳ್ರಿ. ವಾಣಿ ವಿಲಾಸ ಸಾಗರ 9 ಕಿಲೋಮೀಟ್ರ್ ಅಂತ ಐತೆ. ಯಾವ ಕಡೆ ಇದೆ ಇಲ್ಲಿ? ಅಲ್ಲಿಗೆ ಹೋದರೆ ಅಲ್ಲಿಗೆ ಲೇಟ್ ಆಗಿಬಿಡುತ್ತೆ. ವಾಣಿ ವಿಲಾಸ ಸಾಗರ ಇನ್ನೊಂದ್ಸತಿ ಬರೋಣ. ಅದಕ್ಕೆ ಅದೇ ವಾಣಿ ವಿಲಾಸ ಸಾಗರ ಐತಲ್ಲ, ಅದಕ್ಕೆ ಇನ್ನೊಂದ್ಸತಿ ಬರೋಣ. ಒಂದೇ ಸತಿ ಚಿತ್ರದುರ್ಗ ಕೋಟೆ ನೋಡಿಕೊಂಡು ವಾಣಿ ವಿಲಾಸ ಸಾಗರ ನೋಡ್ಕೊಂಡು ಹೋಗ್ಬೋದು ಆರಾಮಾಗೆ ಈ ಕಡೆಗೆ ಬಂದರೆ. ಏನೋ ಲ್ಯಾಂಡ್ಸ್ಕೇಪ್ ಮಾತ್ರ ನೋಡಿ ಸಕ್ಕತ್ತಾಗೈತೆ. ಲ್ಯಾಂಡ್ಸ್ಕೇಪ್ ಮಾತ್ರ ಮಾತಾಡೋಂಗಿಲ್ಲ. ಲ್ಯಾಂಡ್ಸ್ಕೇಪ್ ಬಗ್ಗೆ ಮಳೆ ಬಿದ್ದಿರೋದಕ್ಕೂ ಅಲ್ಲಿ ಮುಂದೆ ಗ್ರೀನರಿ ಇರೋದಕ್ಕೂ ಮಸ್ತಾಗೈತೆ. ಹೋಗ್ಬಿಡ್ತೀನಿರಪ್ಪ, ಯಾಕಂದ್ರೆ ನಂಗೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ತೈತೆ ಮಚ್ಚ, ಲೆಫ್ಟಲ್ಲಿ ಡ್ಯಾಮ್ ಐತೆ ಅಂತ. ಅಂದರೆ ನೀರು ಐತೆ, ಕಾಣಿಸ್ತೈತೆ ನೀರು. ಹಾಂ, ಕಾಣಿಸ್ತೈತೆ ನೋಡಿ ಮಚ್ಚ, ಬ್ಯಾಕ್ ವಾಟ್ರು ಇದೆ. ವಾಣಿ ವಿಲಾಸ ಸಾಗರ ಬ್ಯಾಕ್ ವಾಟರ್. ಡ್ರೋನ್ ಆರ್ಸೋಣ ಬೇಡವಾ? ಆರ್ಸನ್ವಾ ಅಂತ, ಬೇಡವಾ ಅಂತ. ಚೆನ್ನಾಗಿರುತ್ತೆ ಆರ್ಸನಿರು.
ಸೊ ಬ್ಯಾಕ್ ವಾಟ್ರಲ್ಲಿ ಇವಾಗೇನು ನೀವು ಡ್ರೋನ್ ಶಾಟ್ಸ್ ನೋಡಿದ್ರಿ ಅನ್ಕೊತೀನಿ. ಸಕ್ಕತ್ತಾಗಿದೆ ಮಾತ್ರ. ಈ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಇರೋದು ಆ್ಯಕ್ಚುಲಾಗೆ ಇಲ್ಲಿಂದ ಸ್ಟಾರ್ಟಾಗಿ ಹಿಂಗೆ ಹೋಗುತ್ತೆ ಹಿಂಗೆ. ಸೊ ಕ್ರೇಜಿಯಾಗಿತ್ತು ಅಣ್ಣ. ಹೊರಡೋಣ, ನನಗೊಂದು 2-3 ರೀಲ್ ಮಾಡಿಕೊಟ್ಬಿಡು. ರೀಲ್ಸ್ ಬರೋಲ್ಲ ನಮಗೆ.